ಚರ್ಚೆಗೆ ಅದನ್ನ ಅನೇಕ ಜನ ಒತ್ತಾಯ ಮಾಡಿದ್ದಾರೆ. ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ನಾವು ನಿಷ್ಪಕ್ಷಪಾತವಾಗಿದ್ದೇವೆ. ನಾವು ಯಾರ ಪರನೂ ಇಲ್ಲ, ಎಡನೂ ಇಲ್ಲ, ಬಲನೂ ಇಲ್ಲ. ನಾವು ಎಲ್ರೂ ಬೇಕು ನಮ್ಗೆ. ನಾವ್ ಯಾರು ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ ಸತ್ಯಾಂಶ ಹೊರಗೆ ಬರ್ಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ, ಸತ್ಯದ ಪರ ಅಷ್ಟೇ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ, ನಾಳೆ ಕ್ವಶನ್ ಅವರ ಮೇಲೆ ಚರ್ಚೆ ಮಾಡಿದ್ರೆ ಎಲ್ಲರೂ ಅದಕ್ಕೆ ಒಪ್ಪಿದ್ದಾರೆ. ನಾಳೆನೇ ಹೇಳಿ, ನಾಳೆ ಚರ್ಚೆಗೆ SIT ವರದಿ ಬರೋವರೆಗೂ ಏನ್ ಚರ್ಚೆ ಮಾಡಬಹುದು? ನಾವು ಮಧ್ಯಂತರ ವರದಿ ತಗೊಳ್ಳಿ. ಒಂದು ವಾರ ಏನ್ ಮಾಡಿದ್ರಿ? 12 ದಿನ ಎಷ್ಟು ಗುಂಡಿ ಆಗಿದ್ರಿ ಸರ್? ಎಷ್ಟು ಗುಂಡಿ ಆಗಿದ್ರಿ? ಚರ್ಚೆ ಕೇಳಿ ಕೊಡುವ. ಒಂದು ವಾರದ ತನಿಖೆ ಏನಾಗಿದೆ ಅನ್ನೋದನ್ನ ಹೇಳಿ, ಸ್ಟೇಟ್ಮೆಂಟ್ ಮಾಡಿ. ಒಂದು ವಾರದ ಏನಾಗಿದೆ ಅಂತ ಇವತ್ತು ಇನ್ನೊಬ್ಬ ಬಂದು ಹೇಳಿಕೆ ಕೊಡ್ತಾನೆ, ನಾಳೆ ನಂದೊಂದು ಗುಂಡಿ ಇದೆ. ಚರ್ಚೆ ಮಾಡಬೇಕಿದ್ದಲ್ಲ, ನೀವು ಚರ್ಚೆಗೆ ಹರೀಶ್ ಮೇಲೆ ಚರ್ಚೆ ಕೇಳಿ. ಅಧ್ಯಕ್ಷರೇ ನೀವು ನನಗೆ 8 hours SIT ಅವ್ರ ಜೊತೆ ಇರ್ತಾನೆ. ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ. ಪ್ರತಿ ದಿವಸ ಹೊಸ ತಗೊಂಡ್ಬರ್ತಾನೆ. ಹೂ ಇಸ್ ಡೈರೆಕ್ಟಿಂಗ್? ಅಧ್ಯಕ್ಷರೇ, ಇದು ಪ್ರಶ್ನೆ. ಇಟ್ ಶುಡ್ ನಾಟ್ ಬಿಕಮ್ ಎ ಕಮಾಂಡ್ ಪರ್ಫಾರ್ಮೆನ್ಸ್. ಮಾನ್ಯ ಪ್ರತಿಪಕ್ಷ ನಾಯಕರು ಶುಡ್ ನಾಟ್ ಬಿಕಮ್ ಎ ಕಮಾಂಡ್ ಪರ್ಫಾರ್ಮೆನ್ಸ್. ಆಮೇಲೆ ಯಾವ ಡೈರೆಕ್ಷನ್ ಆಗ್ತಾ ಇದೆ? ಆಮೇಲೆ ಒಂದು ವಾರ ಮುಗಿದ ನೀವು ನಂತರ ಚರ್ಚೆ ಇಲ್ಲಿ ತನಕ ತೇಜವಾದ ಮಾಡಿ ಆಮೇಲೆ ಒಂದು ಮೆಂಟಲ್ ಹೇಳ್ಬಿಡ್ತೀರಿ ಅಷ್ಟೇ. ಯಾವ ರೀತಿ ಚರ್ಚೆ? ದಿನೇಶ್ ಅವರೇ, ತನಿಖೆ ಮುಗಿತು, ಮೆಂಟಲ್ ಇದ್ದ ಅವ್ರು ಹೇಳುವ ಹೊಸ ಹೊಸ ಇದಕ್ಕೆಲ್ಲ ಚರ್ಚೆಗೆ ಅವಕಾಶ ನೀವು ಚರ್ಚೆ ಕೇಳಿ. ಯಾಕೆ ಚರ್ಚೆ ಕೇಳಿ ಅಂತ ನೀವು ಕೇಳಿಕೊಡಿ, ರೈತರಿಗೆ ಕೊಡ್ಲಿಲ್ಲ. ಅವರು 0 ಅವರಲ್ಲಿ